ಮಧ್ಯಾಹ್ನ 12:30 1 ಗಂಟೆಗೆ ಇಲ್ಲೇ ಪೇಟೆಲೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಒಂದು ಮೆತ್ತನ ಚಪಾತಿ ಮಾಡೋಣ ಅಂತ ಇದ್ದೀನಿ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ರೊಟ್ಟಿ ಆದರೆ ತುಂಬ ಹೊತ್ತಾಗುತ್ತೆ, ಹಾಗಾಗಿ ಇವತ್ತು ಸ್ವಲ್ಪ ಮೆತ್ತನ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ ಕಡೆ ಅನ್ನನ ನಾನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿ ಸ್ವಲ್ಪ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ನೀರು ಕಮ್ಮಿ ಆಗಿಬಿಟ್ಟಿತ್ತು, ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೇಮ್ ಹೋಳಿಗೆ ಮಾಡ್ತಾರಲ್ವ ಅದೇ ಥರ. ಇವಾಗೆಲ್ಲ ಮದುವೆ ಮನೆಗಳಲ್ಲಿ ಮಾಡ್ತಾರೆ, ಬಿಳಿ ಹೋಳಿಗೆ ಅಂತ ಕೂಡ ಹೇಳ್ತಾರೆ. ನಾವು ಇದಕ್ಕೆ ಮೆತ್ತನ ಚಪಾತಿ ಅಂತ ಹೇಳ್ತೀವಿ. ಹಾಗೆ ಮೈದಾ ಹಿಟ್ಟನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಕಲಿಸ್ತಾ ಇದ್ದೀನಿ. ಹಾಗೆ ಅನ್ನ ಇಟ್ಟಿದ್ದೆಲ್ಲ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಸೇಮ್ ಅದೇ ಥರ. ನಾನು ಊರಿಗೆ ಹೋದಾಗ ವೀಡಿಯೋಗಳು ಹಾಕ್ತಾ ಇದ್ದೆ ಅಲ್ವಾ, ನನಗೊಬ್ಬರು ಕಮೆಂಟ್ ಹಾಕಿದ್ರು, ನೀವು ಯಾವ ವೀಡಿಯೋದು ರೆಸಿಪಿಗಳನ್ನ ಹಾಕಲ್ಲ ಅಂತ. ನಾನು ತುಂಬ ಬ್ಯುಸಿ ಇದ್ದೆ ಅಲ್ಲ, ಹಾಗಾಗಿ ಯಾವುದೂ ಹಾಕಿಲ್ಲ. ಗುಡ್ ಮಾರ್ನಿಂಗ್. ನಿನ್ನೆ ಶಿವಮೊಗ್ಗದಿಂದ ಬಂದೆ ಅಲ್ಲ, ಆ ಶಿವಮೊಗ್ಗದ ಬಿಸಿಲಿಗೆ ಒಂದು ತಲೆನೋವು ಅಂದರೆ, ಮತ್ತು ನಾನು ಶ್ರೇಯು ಅಷ್ಟು ನಡೆದಿದ್ದೀವಿ, ಒಂದು 10,000 ಸ್ಟೆಪ್ಸ್ ನಡೆದಿದ್ದೀವಿ ಅಂತ ನಾನು ಶ್ರೇಯೋದೆ ಬಂದರು ರಾತ್ರಿ ಮಾತಾಡ್ತಾ ಇದ್ವಿ. ಎಲ್ಲ ಕಡೆ ನಡ್ಕೊಂಡೇ ಹೋದ್ವಿ, ಕೆಲವೊಂದು ಕಡೆ ಮಾತ್ರ ಇದಕ್ಕೆ ಹೋದ್ವಿ, ಅದು ಸಿಟಿ ಬಸ್ಸಿಗೆ ಹೋದ್ವಿ. ತಿಂಡಿ ಬಂದು ಅನ್ನ ಇರಲಿಲ್ಲ, ರಾತ್ರಿ ಅಕ್ಕಿನ ನೆನೆಸಿದ್ದೆ, ಹಾಗಾಗಿ ಈಗ ಮೆತ್ತನ ಚಪಾತಿ ಮಾಡೋಣ ಅಂತ. ಮೈದಾ ಇರಲಿಲ್ಲ, ನಮ್ಮ ಮನೆಯವ್ರಿಗೆ ಹೇಳಿದೆ, ಒಂದು ಸ್ವಲ್ಪ ಮಾತ್ರ ಇತ್ತು. ಗೋಬಿ ಮಾಡಿ ಅವತ್ತು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಹೇಳಿದೆ. ಒಂದು ಅಂಗಡಿ ಭಾಗ ತೆಗೆದಿರುತ್ತಂತೆ ನಮ್ಮ ಪೇಟೆಯಲ್ಲಿ, ಅವ್ರು 4 ಗಂಟೆಗೋ 5 ಗಂಟೆಗೋ ಭಾಗ ತೆಗಿತಾರಂತೆ. ಅಲ್ಲಿಗೆ ಹೋಗಿ ಒಂದು ಅರ್ಧ ಕೆಜಿ ಮೈದಾ ತೊಗೊಂಡು ಬಂದರು. ತರಿಸ್ಬೇಕು ಇನ್ನೊಂದು ಸ್ವಲ್ಪ ಮೈದಾನ. ನಾವು ನಮ್ಮ ಅಂಗಡಿಲೇ ಇಲ್ಲಿ ಹೆಂಗಿರುತ್ತೆ ನಮ್ಗೆ ಗೊತ್ತಿಲ್ಲಲ್ಲ, ಹಾಗಾಗಿ ಚೆನ್ನಾಗಿದೆ. ಪ್ಯಾಕೆಟ್ದೆ ಲೂಸ್ ಆದರೆ 1/4 ಕೆಜಿ ತರ್ತೀನಿ, ಪ್ಯಾಕೆಟ್ ಆದರೆ ಅರ್ಧ ಕೆಜಿ ತರ್ತೀನಿ ಅಂದರೆ ಅರ್ಧ ಕೆಜಿ ತಂದಿದ್ದಾರೆ. ಇನ್ನೊಂದು ಅರ್ಧ ಕೆಜಿ ತರಿಸ್ಬೇಕು. ಏನೋ ಹೇಳಿರ ಅಂತ ಇದ್ದೆ. ತಲೆನೋವು ಅಂದರೆ ಬಂದೋಳು ಮಾತ್ರೆ ತಿಂದೆ ನಾನು. ಮಾತ್ರೆ ತಿಂದರೂ ನನಗೆ ಸಮಾಧಾನ ಆಗ್ತಾಯಿಲ್ಲ, ಆ ಥರ ತಲೆನೋವು. ಬೆಳಗ್ಗೆನೂ ಅಷ್ಟೇ, ನಾನು ಮಲಗಿದ ಗೊತ್ತಾ 8:30ಗೆ, ಎಚ್ಚರಾಗಿದ್ದು 11:45. ಇವರು ಮಲಗಿದ್ರು, ನಾನು ಮಲಗಿದೆ. ನಾನು ಬೇಗನೆ ಮಲಗಿದೆ, ನಾನು 8 ಗಂಟೆಗೆಲ್ಲ ಮಲಗಿದೆ. ಏನೂ ಮಾಡಲಿಲ್ಲ, ಪಲಾವ್ ಇತ್ತು, ಅದನ್ನೇ ಶ್ರೇಯು ಬಿಸಿ ಮಾಡ್ಕೊಂಡು ತಿಂದ. ಅಲ್ಲಿ ಹೋಟೆಲಲ್ಲಿ ಉಳಿದಿತ್ತು ಪಲಾವ್, ಸುಮಾರು ಒಬ್ರಿಗಾಗಷ್ಟು ಉಳಿದಿತ್ತು. ನಮ್ಮಿಬ್ಬರಿಗೂ ತಿನ್ನೋಕ್ಕೆ ಆಗಲಿಲ್ಲ ಅಲ್ಲಿ. ಆ ಬಿಸಿಲಿಗೆ ನೀರು ಕುಡಿದು ಏನೋ ಗೊತ್ತಿಲ್ಲ, ಅದು ನಮ್ಮ ಮನೆಯವರು ಹಾಗೆ ತಿಂದರು, ಬಾಕ್ಸಲ್ಲೇ ತಿಂದರು ಅವರು. ಬಿಸಿ ಮಾಡಿ ಕೊಡ್ತೀನಿ ಅಂದೆ, ನಂಗೆ ಕೊಡಂಗೂ ಆಗಿರಲಿಲ್ಲ. ಅದು ಶ್ರೇಯುನು ಹೇಳ್ದ, ಬಿಸಿ ಮಾಡ್ಕೊಡ್ತೀನಿ ರೆಡಿ ಅಂದ. ಪಾಪ ಅವರು ಬೇಡ ಬಿಡು ಮಗ ಅಂತ ಹಾಗೆ ಅವರು ಅಲ್ಲಿ ಹೊರಗಡೆ ಕುತ್ಕೊಂಡು ಅಲ್ಲೇ ತಿಂದು, ನಾನು ಹೋದೊಳೆ ಹಾಗೆ ಮಲಗಿದೆ. ನಂಗೆ ಒಂಥರ ವಾಮಿಟ್ ಬಂದಂಗೆ ಎಲ್ಲ ಆಗ್ತಾಯಿತ್ತು. ನಂಗೆ ತಲೆನೋವು ಬಂದರೆ ಹಂಗೆ ಆಗುತ್ತೆ. ರಾತ್ರಿನೂ ಊಟ ಮಾಡಿಲ್ಲಲ್ಲ, ಬೆಳಗ್ಗೆನೂ ನಾನೊಂದು ಚೂರು ಪಲಾವ್ ತಿಂದು ಹೋಗಿದ್ದಾಗಿತ್ತು. ಮತ್ತು ಇವತ್ತು ಒಬ್ಬರು ಮನೆಯದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ನಾನು ಊರಲ್ಲಿದ್ದೆಲ್ಲ ಅವಾಗ ಬಂದು ಕರೆದು ಹೋಗಿದ್ದಾರೆ, ನಮ್ಮನೆಯವ್ರಿಗೆ ಹೋಗಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಅಲ್ಲಿಗೆ ಬೇರೆ ಹೋಗಬೇಕು. ಅದಕ್ಕೆ 5:30ಗೆ ಎದ್ದಿದ್ದೀನಿ, ಏನೂ ಕೆಲಸ ಆಗ್ತಾಯಿಲ್ಲ. ಟೈಮ್ ಎಷ್ಟಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದೇ ಶ್ರೇಯು ಬಂದಿದ್ದಾನಲ್ಲ, ಒಂದು ಸ್ವಲ್ಪ ಮೆತ್ತನ ಚಪಾತಿ ಮಾಡೋಣ ಅಂತ. ಅವ್ರಿಗೆ ಏನೇನು ಇಷ್ಟನೋ ಅದನ್ನು ಮಾಡಬೇಕಲ್ಲ, ನಾಳೆ ಅದೇ ಕೇಳಬೇಕು. ಇದರಲ್ಲೇ ಸ್ವಲ್ಪ ಅನ್ನ ಮಾಡಿದೆಲ್ಲ, ಅನ್ನ ತೆಗೆದಿಟ್ಕೊಂಡೆ. ದೋಸೆಗೆ ಮಾಡಲೋ ಅಥವಾ ತಾಲಿಪಟ್ಟು ಮಾಡಲೋ ಏನಂತ ಗೊತ್ತಾಗ್ತಾಯಿಲ್ಲ. ಮಧ್ಯಾಹ್ನ ಹಿಂಗಿದ್ರು ಅಡುಗೆ ಇಲ್ವಾ, ಹಾಗಾಗಿ ಮಧ್ಯಾಹ್ನದೇ ನನ್ನ ತಲೆ ಬಿಸಿ ಇಲ್ಲ. ಈಗ ಅದೇ ಬೇಗ ಕೆಲಸ ಮಾಡ್ಕೋಬೇಕು. ಮನೆಯಂತೂ ಕ್ಲೀನೇ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಮಾಡಬೇಕು. ಹಪ್ಪಳದ ಬಾಕ್ಸ್ ಇಲ್ಲೇ ಇದೆ, ಅಕ್ಕಿ ಹಿಟ್ಟು ಇಲ್ಲೇ ಇದೆ, ಸೆಂಡಿಗೆನೂ ಇಲ್ಲೇ ಇದೆ. ಆಮೇಲೆ ಒಂದಷ್ಟು ದಿನಸಿ ತರಿಸ್ಬೇಕು. ಊರಿಂದ ತಂದಿರೋದನ್ನ ಒಣಗಿಸ್ತಾ ಇದ್ದೀನಿ, ನಿನ್ನೆ ಒಣಗ್ಸೋಕ್ಕಾಗಿಲ್ಲ. ಯಾವ್ಯಾವ ಕೆಲಸ ಮಾಡ್ಕೊತೀನೋ ಏನೋ ಗೊತ್ತಿಲ್ಲ. ಆರಾಮಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಒಂದೊಂದನ್ನೇ. ಇದು ತೊಗರಿಬೇಳೆ ಹೋದಷ್ಟೇ ಇದೆ ನನ್ನ ಹತ್ರ, ಸಾಕು.
ಮೊಸರು ದಾಲ್ ಒಂದು 5 kg ತರಿಸ್ಬೇಕು. ಉದ್ದಿನಬೇಳೆ ಒಂದು 3 kg ಸಾಕು ಅಂದ್ಕೊಂಡಿದ್ದೀನಿ. ಇಲ್ಲ ಒಂದು 4 kg, 2 kg ಇದೆ ಈಗ ಆಲ್ರೆಡಿ, ಹಂಗಾಗಿ 3 kg ಸಾಕು. ಅವತ್ತು ದಿನ ಒಣಗಿಸಿ ಊರಿಗೆ ಹೋಗಿದ್ದೆ ನಾನು 2 kg. ಇನ್ನೊಂದು 3 kg ತಂದರೆ ಸಾಕು. ನಾವೇ ಅಲ್ಲ, ನನಗೆ ಯಾವಾಗ ಹೆಚ್ಚಿಗೆ ಖರ್ಚಾಗೋದು ಅಂದರೆ ಮಕ್ಕಳು ಬಂದಾಗ. ಮಕ್ಕಳು ಏನು ಚಿನ್ನಿ ಏನು ಬರೋದು 1-2 ದಿನ, ಶ್ರೇಯು ಬರೋದು ಇನ್ನೇನು ಈ ವರ್ಷ ಡೌಟೇನೆ, SLC ಆಗಿರೋದ್ರಿಂದ. ಕೆಲಸದವ್ರಿಗೆ ಊಟ ಕೊಡ್ತೀನಲ್ಲ ಆವಾಗ ಸ್ವಲ್ಪ ನನಗೆ ದಿನಸಿ ಖರ್ಚಾಗುತ್ತೆ. ಇಲ್ಲ ಅಂದರೆ ನಾವೇ ಎಷ್ಟು ತಿಂತೀವಿ. ನಮ್ಮನೇಲಿ ಅದೇ ಅಂತಾರೆ, ಯಾಕೆ ದಿನಸಿನೇ ಬರಿತಾ ಇಲ್ಲಲ್ಲ ಅಂತ. ಅಂದರೆ ಇವಾಗ ಮಕ್ಕಳು ಬಂದಾಗ ತರಿಸ್ಕೊತೀನಿ, ಬಾಕಿ ಟೈಮಲ್ಲಿ ಏನೂ ಖರ್ಚೇ ಆಗಲ್ಲ. ಅವಾಗ ಮಕ್ಕಳು ಇದ್ದಾಗ ಎಷ್ಟು ಅಡುಗೆ ಮಾಡಿದ್ರು ಸಾಕಾಗ್ತಿರ್ಲಿಲ್ಲ, ಎಷ್ಟು ಮಾಡಿದ್ರು ಇದಾಗ್ತಿತ್ತು. ಅದೇ ಹಸು ಆಗ್ತಾಯಿದೆ. ಟೀ ಕುಡಿಲ್ಲ ನೋಡ್ತಾ ಇದ್ದೀನಿ. ನೆನ್ನೆ ಶ್ರೇಯು ಬಿಸ್ಕೆಟ್ ತೊಗೊಂಡಿದ್ದ ಗುಡ್ಡೆ. ನಂಗೆ ಅದು ಗುಡ್ಡೆ ಇಷ್ಟ ಆಗಲ್ಲ, ನಂಗೆ ಮಾರಿಗೋಲ್ಡ್ ಇಷ್ಟ ಆಗುತ್ತೆ. ನಮ್ಮ ಸಿಂಬಾ ಹೋದ್ಮೇಲೆ ನಮ್ಮ ಮನೆಗೆ ನಾವು ಮಾರಿಗೋಲ್ಡ್ ಬಿಸ್ಕೆಟೇ ತರ್ತಾ ಇಲ್ಲ. ಯಾರೊಬ್ರು ಕಮೆಂಟು ಹಾಕಿದ್ರು, ನಾಯಿ ಬಿಸ್ಕೆಟ್ ಎಲ್ಲ ಹಾಕ್ತಾರೆ. ಕೆಲವೊಂದೆಲ್ಲ ನೋಡಿದ ತಕ್ಷಣ ಪಾಪ ಅವರಿಗೂ ಆಸೆ ಅಲ್ವಾ, ಹಾಕ್ಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಪಾರ್ಲೆಜಿ ಹಾಕ್ತಾ ಇದ್ವಿ, ಆಮೇಲೆ ಯಾರೋ ಹೇಳಿದ್ರು ಸ್ವೀಟ್ ಇರುತ್ತೆ ಹಾಕಬೇಡಿ, ಇದನ್ನ ಮಾರಿಗೋಲ್ಡ್ ಹಾಕಿ ಅಂತ ಹೇಳಿದ್ರು. ಆಮೇಲೆ ಮಾರಿಗೋಲ್ಡ್ ತರ್ತಾ ಇದ್ವಿ, ಬೆಳಗ್ಗೆ ಸಂಜೆ ಹಾಕ್ತಾ ಇದ್ವಿ. ಹಂಗೆ ಎಲ್ಲವೂ ಏನೋ ಒಂದು ಆಗುತ್ತೆ, ಸಾಯ್ತಾರೆ ಅಂತೇಳಿ ಎಲ್ಲದನ್ನೂ ತಿಂದೇ ಇರಕ್ಕೆ ಬರುತ್ತಾ, ಏನು ಮಾಡೋಕ್ಕಾಗಲ್ಲ. ಪಾಪ ನಮ್ಮ ಸಿಂಬಾ ನೋಡಿ ತಂದು ಒಂದು ಪ್ಯಾಕೆಟ್ ಇತ್ತು, ತಿನ್ನಕ್ಕೆ ಅವನೇ ಇಲ್ಲ. ಒಂದಿಷ್ಟು ಎಗ್ಗಿತ್ತು, ಅದು ಎಷ್ಟು 1-2 ತಿಂಗಳ ಮೇಲೆ ಎಗ್ ನೋಡಿದ್ದು ನಾವು. ಆ ಕಡೆ ಶೆಡ್ ಕಡೆ ಅಡಿಕೆ ಕೊಯ್ಲು ಬ್ಯುಸಿ ಆಗಿಬಿಟ್ವ, ಶೆಡ್ ಕಡೆ ನೋಡಿಲ್ಲ. ಆಮೇಲೆ ಒಂದಿನ ಇಷ್ಟು ಕೆಲಸ ಹುಡುಗ ಬಂದಿದ್ದ, ತಗೊಂಡೋಗಿ ಎಷ್ಟು ಬಾ ಅಂತ ಆಮೇಲೆ ಕಳಿಸ್ದೆ ನಾನು. ಪಕ್ಕದ ಮನೆ ನಾಯಿ ಕುಡಿ ಅಂತ 2-3 ಸಲ ಹೇಳಿದೆ ನಾನು. ಸಿಂಬಾ ಫಸ್ಟ್ ಹೋದಾಗ ನಮ್ಮ ಮನೆಯವ್ರಿಗೂ ಮರ್ತು ಹೋಯ್ತು, ಅವರು ಒಯ್ಲಿಲ್ಲ, ಹಂಗಾಯ್ತು. ಕೆಲವೊಂದು ಆದಾಗ ನೆನಪಾಗುತ್ತೆ. ನಾವು ಅದನ್ನ ತಿಂದರೆ ಏನಾಗುತ್ತೆ, ಇದನ್ನ ಎಲ್ಲ ಆಗುತ್ತೆ, ಎಲ್ಲ ಲಿಮಿಟಲ್ಲಿ ಇದ್ದರೆ ಯಾವುದು ಏನೂ ಆಗಲ್ಲ ಅಷ್ಟೇ. ಹಂಗೆ ಅದೇ ಆಗುತ್ತೆ ಅಂತ ತಿಂದರೆ ಖಂಡಿತ ಆಗುತ್ತೆ, ಆಗಲ್ಲ ಅಂತ ತಿಂದರೆ ಆಗಲ್ಲ. ಹಾಗೆ ಅದೇ ಈಗ ಟೀ ಕುಡ್ಕೊಂಡು ಹಿಟ್ಟನ್ನ ಹಾಕ್ತೀನಿ. ಕೆಲಸ ಆಗಿದೆ. ದೇವ್ರ ಪಾತ್ರೆ ಒಂದು ತೊಳಿಬೇಕು. ಪಾತ್ರೆನೂ ನಿನ್ನೆ ತೊಳೆಯೋಕ್ಕೆ ಹೋಗಿರಲಿಲ್ಲ. ಅಂದರೆ ನಾವು ಹೋಗಳೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಬಂದಮೇಲೆ ಶ್ರೇಯು ತಿಂದಿದ್ದು ಒಂದು ಸ್ವಲ್ಪ ಕುಕ್ಕರು ಅದು ಅಷ್ಟೇ ಇತ್ತು, ಅದನ್ನು ತೊಳೆದೆ. ಊರಿಂದ ತಂದಿರೋ ಹಾಲನ್ನ ಫ್ರಿಜ್ಜಲ್ಲಿ ಇಡಲ್ಲ, ಫ್ರೀಝರಲ್ಲಿ ಇಟ್ಟಿರ್ತೀನಿ. ಹಾಗಾಗಿ ಬೆಳಗ್ಗೆ ಎದ್ದಳೆ ಹೊರಗೆ ನಿನ್ನೆ ರಾತ್ರಿ ತೆಗೆದಿಟ್ಟಿದ್ದೆ. ಇದು ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಲೀಟ್ರ್ ಹಾಲಿದೆ. ನಮ್ಮನೆ ತರಲ್ಲ ಅಂತ ಕೇಳಿದ್ರು, ಹಾಲು ಬೇಡ ಅಂತ. ನಿನ್ನೆ ಮಕ್ಕಳು ನೋಡಿದೆ ಚೆನ್ನಾಗಿತ್ತು, ಆದರೆ ಯಾಕೋ ಬೇಡ ಅಂತ ಅನ್ನಿಸ್ತು, ಬಿಟ್ಟು ಬಂದೆ. ಸಾಯಿ ಎಂತಕ್ಕೆ ಅಂತ ಅದೇ ಒಂದು ಹುಚ್ಚಿಡ್ದಂಗಾಗುತ್ತೆ. ಆದರೆ 2 ಲೋಟ ತಗೊಂಡಿದ್ದೆ, ಯಾಕಂದರೆ ಶ್ರೇಯು ಅದರಲ್ಲಿ ನೀರು ಕುಡಿತಾರೆ. ಮತ್ತು ಗಾಜಿನ ಲೋಟದಲ್ಲಿ ನೀರು ಜಾಸ್ತಿ ಕುಡಿತೀವಿ ನಾವು. ಆ ಲೋಟ ಒಂದಿದೆಯಲ್ಲ, ಎಷ್ಟು ನೀರು ಕುಡಿತೀವಿ ಗೊತ್ತಾ, 2 ಲೋಟ ನೀರು ಕುಡಿತೀವಿ. ಯಾಕೋ ಏನೋ ಸ್ಟೀಲ್ ಲೋಟದಲ್ಲಿ ಕುಡಿಬೇಕು ಅಂತಲೇ ಅನ್ಸಲ್ಲ. ನಾನು ಒಂದು ಅರ್ಧ ಲೋಟ ಕುಡಿದ್ರೆ ಹೆಚ್ಚಾಯಿತು. ಈ ಪಾತ್ರೆ ತೊಳೆಯಲ್ಲ, ಇವ್ರಿಗೆ ಮಾಡಿದ್ರಲ್ಲೇ ಇವರು ಪೆಪ್ಪರ್ ರೋಸ್ ಬಂದು ಕುಡಿತಾರೆ ನಾನು ಅನ್ಕೊಂಡೆ. ಅವರು ಹಂಗೆ ಹೋದ್ರು. ಶ್ರೇಯೂ ಎದ್ದಿಲ್ಲ, ಇನ್ನು ಎಕ್ಸಲ್ಲ ಅವನಿಗೆ ಗೊತ್ತಿಲ್ಲ ಅದನ್ನ ವರ್ಷಕ್ಕೆ ಹೋಗೋದು. ನನಗೆ ಇವತ್ತು ನಿನ್ನೆ ರಾತ್ರಿ ಹೇಳಿದ್ರು, ಶ್ರೇಯು ಗೊತ್ತಿಲ್ಲ ಇನ್ನು. ಅವನೊಂದೊಂದ್ಸಲ ಫಂಕ್ಷನ್ಗೆ ಹೋಗೋಕೆ ಅಷ್ಟು ಇಷ್ಟಪಡಲ್ಲ. ನಂಗೆ ತುಂಬ ತಲೆನೋವು ಅಂದರೆ ಆ ಥರ ತಲೆನೋವು ಆಗ್ತಾಯಿತ್ತು. ಮಾತ್ರೆ ತಿಂದರೂ ಕೂಡ ಅಷ್ಟೊಂದು ಕಮ್ಮಿ ಆಗ್ತಿರಲಿಲ್ಲ. ಇವತ್ತು ಕೂಡ ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶಕ್ಕೆ ಹೋಗಬೇಕು. ನಮ್ಮನೆಯವ್ರು ಹೋಗೋಣ ಅಂತಿದ್ರು. ನನಗೆ ಹೋಗೋಕ್ಕಾಗುತ್ತೋ ಇಲ್ವನೋ ಅಂತ ಇದ್ದೆ ನಾನು. ತುಂಬ ಹಸು ಬೇರೆ ಆಗ್ತಾಯಿತ್ತು ನನಗೆ. ನಿನ್ನೆ ರಾತ್ರಿ ಏನು ತಿಂದೇ ಇರೋದಕ್ಕೆ. ನಾನು ಫಂಕ್ಷನ್ಗಳಲ್ಲಿ ಊಟ ಮಾಡಿದ್ರೆ ರಾತ್ರಿ ಊಟ ಸ್ವಲ್ಪ ಕಮ್ಮಿನೇ. ನಿನ್ನೆ ಹೋಟೆಲಲ್ಲೂ ಊಟ ಚೆನ್ನಾಗೇ ಆಗಿತ್ತು. ರಾತ್ರಿ ನಂಗೆ ಅದೇ ತಲೆನೋವಿಗೆ ಒಂಥರ ವಾಮಿಟ್ ಬಂದಂಗೆಲ್ಲ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ಬರೀ ನೀರನ್ನು ಜಾಸ್ತಿ ಕುಡಿದೆ. ನನಗೆ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಅನಿಸಿತ್ತು, ಆದರೆ ಕಲ್ಲಂಗಡಿ ಹಣ್ಣು ಮನೇಲಿ ಇರಲಿಲ್ಲ. ಆಮೇಲೆ ಶ್ರೇಯುಗೆ ಅದೇ ನಿನ್ನೆ ಹೇಳ್ತಾ ಇದ್ದೆ, ಕಲ್ಲಂಗಡಿ ಹಣ್ಣು ತರಬೇಕಿತ್ತು ಪಪ್ಪು ನಾವು ಅಂತ ಹೇಳಿ. ಸ್ಪಾರಲ್ಲಿ ಮಾರ್ತಾಯಿದ್ರು, ಅಲ್ಲಿಟ್ಟಿರ್ತಾರಲ್ಲ ಫ್ರೂಟ್ಸಲ್ಲಿ, ಹೊತ್ಕೊಬರೋರು ಯಾರು ಅಂತ ನಾನು ಅವನು ತರಲಿಲ್ಲ. ಆಮೇಲೆ ನನಗೆ ಅನಿಸ್ತು ತರಬೇಕಾಗಿತ್ತು ಅಂತ. ಅದನ್ನು ಕೇಳಿಕೊಂಡು ನಮ್ಮ ಶ್ರೇಯು ಹೋಗಿ ಕೊನೆಗೆ ಇಲ್ಲಿ ಮನೆ ಹತ್ರ ಮಾರ್ತಾಯಿದ್ರಂತೆ. 25 ರೂಪಾಯಿ kg ಅಂತ ಹೇಳಿ ಹೋಗಿ ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಬಂದಿದ್ದ. ಆಮೇಲೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾವಂತೂ ಈ ಊರಲ್ಲಿ ಎಷ್ಟು ಕಲ್ಲಂಗಡಿ ಹಣ್ಣು ತಿಂದ್ವೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗೂ ಇತ್ತು. ಏನೋ ಗೊತ್ತಿಲ್ಲ, ಈ ವರ್ಷ ತುಂಬ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾರೆ ಅನಿಸುತ್ತೆ. ಎಲ್ಲಿ ರೋಡ್ ಸೈಡಿಗೆ ಎಲ್ಲಿ ನೋಡಿದ್ರೂ ಕಲ್ಲಂಗಡಿ ಹಣ್ಣು. ಮಾವಿನ ಹಣ್ಣೇ ಇನ್ನೂ ಅಷ್ಟೊಂದು ಬಂದಿಲ್ಲ, ಮತ್ತು ಬರಬೇಕಾಗಿತ್ತು ಮಾವಿನ ಹಣ್ಣು. ಮತ್ತು ಮಾವಿನ ಹಣ್ಣಿನ ರೇಟ್ ಕೂಡ ಅಷ್ಟೇ 150, 130, 140 ಹೇಳ್ತಾರೆ. ಅಷ್ಟು ಕೊಡೋಕ್ಕೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಆದರೆ ಏನು ಮಾಡೋದು, ಸೀಸನಲ್ಲಿ ಆ ಹಣ್ಣುಗಳು ತಿನ್ನಬೇಕು. ಅದರಲ್ಲೂ ಮಾವಿನ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ. ಇಲ್ಲ ಮನೆ ಹತ್ರನೂ ಮಾವಿನ ಹಣ್ಣು ಬೀಳ್ತಾ ಇದೆ, ಸಣ್ಣ ಮಾವಿನ ಹಣ್ಣು. ನಾನು ಅವಾಗವಾಗ ಆರಿಸ್ಕೊಂಬರ್ತಾ ಇದ್ದೀನಿ. ಅದರದ್ದು ಸಾರು ಕೂಡ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗಿರಲಿಲ್ಲ.
ಇದಕ್ಕೆ ಮೆತ್ತನ ಚಪಾತಿಗೆ ಪಲ್ಯ ಮಾಡಿದರೂ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಕಾಯಿ ಚಟ್ನಿನೇ ಜಾಸ್ತಿ ಮಾಡೋದು. ನಮ್ಮನೆಯವರು ಆಮೇಲೆ ಅಂದರು ಸ್ವಲ್ಪ ಬದನೇಕಾಯ್ದು ಏನಾದರೂ ಪಲ್ಯ ಮಾಡಬೇಕಾಗಿತ್ತು ಅಂತ ನಾನು ಕಾಯಿ ಚಟ್ನಿನೇ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿನ ಇದಕ್ಕೆ ಕಲ್ಲಲ್ಲಿ ರುಬ್ಬಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ನಾನೀಗ ಕಲ್ಲು ಯೂಸ್ ಮಾಡಿದೆ, ತುಂಬ ದಿನ ಆಯಿತು. ಊರಿಗೆ ಹೋದಾಗ ಆವಾಗವಾಗ ಒಂದೊಂದು ಸಲನಾದ್ರು ಮಾಡ್ಕೊಂಡು ತಿಂದಿದ್ದೆ, ಇಲ್ಲಿ ಬಂದಮೇಲೆ ಮಾಡೇ ಇಲ್ಲ. ಚಟ್ನಿನೂ ಕೂಡ ರುಬ್ಬಿದೆ. ಆಮೇಲೆ ನಾನು ಹೊರಗಡೆ ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದೆ. ನೆನ್ನೆನೂ ನಾನು ಶಿವಮೊಗ್ಗ ಹೋಗಿದ್ದಕ್ಕೆ ಎಲ್ಲ ಕೆಲಸಗಳು ಹಾಗಾಗೆ ಬಿಟ್ಟು ಹೋಗಿದ್ದೆ. ಅಂದರೆ ಒಳಗೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೆ, ಹೊರಗಡೆ ಎಲ್ಲ ಏನೂ ನಾನು ಕ್ಲೀನೆಲ್ಲ ಮಾಡಿರಲಿಲ್ಲ. ಕಸ ಹೊಡೆಯೋದು ಅದು ಇದು ಎಲ್ಲ ಇತ್ತಲ್ವ, ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಬಂದೆ. ಶ್ರೇಯನು ಇನ್ನೂ ಎದ್ದಿರಲಿಲ್ಲ, ಅವನು ಮಲಗಿದ್ದ. ಅವನಿಗೊಂದು ನಿನ್ನೆ ತುಂಬ ಸುಸ್ತಾಯಿತು, ತುಂಬ ನಡೆದಿದ್ದೀವಿ ಇಬ್ಬರೂ. ಎಲ್ಲೂ ನಾನು ಆಟೋ ಹತ್ತೋದಾಗಲಿ, ಸಿಟಿ ಬಸ್ಸಿಗೆ ಕೆಲವೊಂದು ಕಡೆ ಹೋದ್ವಿ, ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಕಡೆನೂ ನಾವು ನಡ್ಕೊಂಡೇ ಓಡಾಡಿದ್ದು. ಅದು ಎಷ್ಟು ನಡೆದಿದ್ದೀವಿ ಅಂತ ನನಗೆ ಅವನಿಗೆ ಇಬ್ಬರಿಗೆ ಗೊತ್ತು. ಈಗ ಅದು ಅವನು ಎದ್ದಿಲ್ಲಲ್ಲ, ಹಾಗಾಗಿ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ಮಿಷನ್ನಲ್ಲೇ ನಾನು ಈ ಮೆತ್ತನ ಚಪಾತಿನ ಮಾಡ್ತೀನಿ, ಚೆನ್ನಾಗಾಗುತ್ತೆ. ಕಣ್ಕ ಹೆಂಗಂದರೆ ನಾನು ಜಸ್ಟ್ ಬೈಂಡಿಂಗಿಗೆ ಮಾತ್ರ ಒಂದು ಸ್ವಲ್ಪ ತೊಗೊತೀನಿ ಅಷ್ಟೇ, ಜಾಸ್ತಿ ನಾನು ಮೈದಾನ ಯೂಸ್ ಮಾಡಲ್ಲ. ಬೇಕಿದ್ದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು, ಆದರೆ ಗೋಧಿ ಹಿಟ್ಟಲ್ಲಿ ಅಷ್ಟೊಂದು ಚೆನ್ನಾಗಿ ಆಗಲ್ಲ, ಹಾಗಾಗಿ ಮೈದಾದಲ್ಲಿ ಮಾಡಿದ್ರೇ ಚೆನ್ನಾಗಾಗುತ್ತೆ. 8:15 ಆಯಿತು, ಇನ್ನೂ ಆದರೂ ಶ್ರೇಯನೂ ಎದ್ದಿಲ್ಲ. ನಮ್ಮ ಮನೆಯವರು ಫೋನ್ ಮಾಡಿದೆ, ಅವರು ಯಾಕೆ ಎತ್ತಲಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಿಸಿ ಬಿಸಿ ಇದು ಮಾಡಿಕೊಟ್ರೆ ತಿನ್ನೋಕ್ಕಾಗುತ್ತೆ ಅಂತ. ನಂದು ಯಾವುದೂ ಕೆಲಸಗಳಾಗಿಲ್ಲ. ಪಾತ್ರೆ ಎಲ್ಲ ತೊಳೆದೆ, ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದೆ. ತಿಂಡಿ ಒಂದು ಮಾಡಿಕೊಟ್ಟು ಅತ್ಲನ್ನೆಲ್ಲ ಒರೆಸ್ಕೊಬಿಡೋಣ ಅಂತ ನಿನ್ನೆ ಒಂದು ಟ್ರೈಪೋಡ್ ಆರ್ಡ್ರ್ ಹಾಕಿದ್ದೆ. ಅವತ್ತು ಊರಿಗೆ ಹೋಗೋಳೆ ಹಾಕೋಗಿದ್ದೆ, ಬಂದಿದೆ. ಯಾಕೋ ಗೊತ್ತಿಲ್ಲ, ಹಿಂಡಿ ನೋವಾಗ್ಬಿಟ್ಟಿದೆ ಒಂದು ಕಾಲು. ನಿನ್ನೆ ನಡೆದಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ, ಮತ್ತು ಅಲ್ಲೊಂಥರ ಉರಿ ಥರ ಅನ್ನಿಸ್ತಾ ಇದೆ. ನಮ್ಮನೆಯವ್ರು ಬಂದ್ರ ಅಂತ. ನನಗೆ ಒಂದ್ಸಲ ಗೇಟ್ ತೆಗ್ದಿರೋ ಸೌಂಡ್ ಆದಂಗೆ ಆಯ್ತು. ಗೇಟ್ ಏನಾಗುತ್ತೆ ಅಂದರೆ ಒಂದೊಂದ್ಸಲ ನಾನು ಹಾಕಿ ಬಂದಿರೋ ಸರಿಯಾಗಿಲ್ಲ ಅಂದರೆ ಆವಾಗಲೂ ಸೌಂಡ್ ಆಗುತ್ತೆ. ಏನಾಯ್ತೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ. ಬಂದರೆ ಯಾರಾದರೂ ಬಾಗಿಲು ತಟ್ತಾರೆ ಅಂತ ನಾನು ಕುತ್ಕೊಂಡು ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು. ನೆನ್ನೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅಲ್ಲ, ಹಾಗಾಗಿ ಕುತ್ಕೊಂಡು ವೀಡಿಯೋ ಎಡಿಟ್ ಮಾಡಿದೆ. ನಮ್ಮ ಮನೆಯವ್ರದ್ದೇ ಫೋನು. ಹಲೋ, ಬರ್ತಾ ಇದ್ದಾರಂತವರು. ಟ್ರೈಪೋಡ್ ಬಂದಿತ್ತಲ್ಲ, ನಿನ್ನೆ ನೋಡೋಕ್ಕೆ ಆಗಿಲ್ಲ. ನಮ್ಮ ಮನೆಯವರು ಹೇಳಲೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ಹಾಗೆ ಬೇಕು. ಇದು ನಾನು ಊರಲ್ಲಿ ಒಂದು ಇಡೋಕ್ಕೆ ಅಂತ ಆರ್ಡ್ರ್ ಹಾಕಿದ್ದೆ. ಅದು ಒಂದು ಒಯ್ದೋಳು ಅಲ್ಲೇ ಇಟ್ಟು ಬರೋಣ ಅಂತಲೂ ಅಂದ್ಕೊಂಡಿದ್ದೆ, ಮರ್ತೇ ಹೋಯ್ತು ನನಗೂ. ಅದನ್ನು ತೊಗೊಬಂದಿದ್ದೀನಿ. ಯಾಕಂದರೆ ಪ್ರತಿ ಸಲನೂ ಬಸ್ಸಿಗೆಲ್ಲ ಹೋಗೋದಾದರೆ ಒಯ್ಯೋಕ್ಕಾಗಲ್ಲಲ್ಲ, ಹಾಗಾಗಿ ಅಲ್ಲೊಂದು ಇಟ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ ಅಂತೇಳಿ. ಮತ್ತು ಈ ಟ್ರೈಪೋಡ್ ಕೂಡ ಚೆನ್ನಾಗಿದೆ, ಪ್ರೈಸ್ ಕೂಡ ರೀಸನೇಬಲ್. ಒಂದೊಂದು ಸಲ ತುಂಬ ಕಮ್ಮಿಗೆ ಸಿಗುತ್ತೆ. ಹೋದ ಸಲ 200 ರೂಪಾಯಿಗೇನೋ ಸಿಕ್ಕಿತ್ತು, ಈ ಸಲ 235 ರೂಪಾಯಿ ಇದೆ. ಅದೇ ಟ್ರೈಪೋಡೇ, ಅದು ಒಂದೊಂದು ಸಲ ರೇಟ್ ಜಾಸ್ತಿ ಆಗಿರುತ್ತೆ, ಒಂದೊಂದು ಸಲ 200-300 ಚಿಲ್ಲರೆ ತೋರಿಸ್ತಿರುತ್ತೆ. ಅದು ಯಾವಾಗ ರೇಟ್ ಕಮ್ಮಿ ಆಗಿರುತ್ತೋ ಆವಾಗ ಪಟ್ಪಟ್ಟ ಅಂತ ತರಿಸ್ಕೋಬೇಕು. ಚೆನ್ನಾಗಿದೆ. ನನಗೆ ರೇಟ್ ಕಮ್ಮಿ ಆದ ತಕ್ಷಣ ಏನಾದ್ರು ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೆದರಿಕೆ ಆಗುತ್ತಲ್ಲ, ಹಾಗಾಗಿ. ಮತ್ತು ಇದು ನಾನು ದೊಡ್ಡ ಟ್ರೈಪೋಡ್ ಯೂಸೇ ಮಾಡಲ್ಲ, ಇದನ್ನೇ ಯೂಸ್ ಮಾಡ್ತೀನಿ. ಇದು ಟ್ರೈಪೋಡ್ ಅಲ್ಲ, ಇದು ಸೆಲ್ಫಿ ಸ್ಟಿಕ್ಕು. ಆ ಸಣ್ಣವು ತರಿಸ್ತಾ ಇದ್ದೆ ಮುಂಚೆ. ಅಯ್ಯೋ ಅದರಲ್ಲಂತೂ ವೀಡಿಯೋ ಮಾಡೋಕ್ಕೆ ಸರಿ ಆಗ್ತಿರ್ಲಿಲ್ಲ. ಇದಾದರೆ ಹಾಗಲ್ಲ, ಹೆಂಗೆ ಬೇಕಾದರೆ ವೀಡಿಯೋಗಳನ್ನ ಮಾಡ್ಕೋಬೋದು. ಇದು ಹಾಗೆ ಇಟ್ತೀನಿ. ಊರಿಗೆ ಹೋಗಿದ್ದೋಳು ಅಲ್ಲೇ, ಊರಿಗೆ ಹೋಗಿ ಅಲ್ಲೇ ಇಟ್ಟು ಬರ್ತೀನಿ ನಾನು. ಮತ್ತು ಹೆಂಗಿದ್ರು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೋಗ್ತೀವೋ ಇಲ್ವೋ ಅಂತ ಹೇಳಿ. ಅದೇ ಚಿನ್ನಿ ಫೋನ್ ಮಾಡಿದ್ಲು ಈಗ. ಅವಳು ಬರ್ತೀನಿ ಅಂತಿದ್ದಾಳೆ, ಯಾವಾಗ ಬರ್ತಾಳೋ ಏನೋ ನನಗೂ ಗೊತ್ತಿಲ್ಲ. ಅವಳಿಗೆ ಒಂದಷ್ಟು ಡ್ರೆಸ್ಗಳು ಬೇಕಂತೆ, ವೈಟ್ ಕಲರ್ ಆ ಥರದ್ದೆಲ್ಲ. ನಿನ್ನೆ ಅಲ್ಲಿ ಹುಡುಕಿದ್ವಿ, ಅಲ್ಲೆಲ್ಲೂ ಸಿಗಲಿಲ್ಲ ನನಗೆ. ಅವಳಿಗೆ ಇಷ್ಟ ಆಗಲಿಲ್ಲ, ಯಾಕಂದರೆ ಅವಳು ಹಾಕ್ಕೊಳ್ಳೋದ್ರಿಂದ ನನಗೆ ಅವಳಿಗೆ ಹೆಂಗಿರ್ಬೇಕೇನೋ ಅನ್ನೋದು ಗೊತ್ತಾಗಲ್ಲ. ಸುಮ್ಮನೆ ತಂದು ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ನಿನ್ನೆ ಒಂದು ಡ್ರೆಸ್ಸು ತೊಗೊಂಡೆ ಅಷ್ಟೇ. ಇದು ಏನದು, ಒಂದು ಬ್ಯಾಗ್ ತೊಗೊಂಡೆ, ಸಣ್ಣದು ಸ್ಲಿಂಗ್ ಬ್ಯಾಗ್ ಥರದ್ದು. ಒಂದು ಮನೇಲಿ ಹಾಕೋದಕ್ಕೆ ಅಂತ ಒಂದು ಬ್ಲ್ಯಾಕ್ ಕಲರ್ದಿತ್ತು. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಯಾವುದೋ ಡ್ರೆಸ್ ಇಲ್ಲ. ನಿನ್ನೆ ಹಾಕಿದ್ದು ಬ್ಲ್ಯಾಕ್ ಕಲರ್ ಇತ್ತಲ್ಲ, ಹಾಗಾಗಿ ಒಂದು ಬ್ಲ್ಯಾಕ್ ಕಲರ್ದೇ ಡ್ರೆಸ್ ತಗೊಂಡೆ. ನಿನ್ನೆ ಚೆನ್ನಾಗಿ ಕಾಣ್ತಾ ಇತ್ತು, ಹಾಗಾಗಿ. ನಾನು ಯೂಶ್ವಲಿ ಬ್ಲ್ಯಾಕ್ ಹಾಕಲ್ಲ, ನಂಗೆ ಹಾಕಬಾರ್ದು ಅಂದಿದ್ದಾರೆ, ಹಾಗಾಗಿ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ. ಒಂದು ಸೀರೆನೂ ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ದು. ಸದ್ಯದಲ್ಲೇ ಉಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಉಡ್ತೀನೋ ಏನೋ ಗೊತ್ತಿಲ್ಲ. ನಿನ್ನೆನೂ ಒಂದು ಸೀರೆ ನೋಡಿದೆ ಬ್ಲ್ಯಾಕ್ ಕಲರ್ದು, ಮತ್ತು ಒಂದು ಇತ್ತಲ್ಲ, ಮತ್ತು ಯಾಕೆ ಅಂತ ತಗೊಂಡ್ಲಿಲ್ಲ. ಮತ್ತೀಗ ಮಾಡ್ತೀನಿ, ಶ್ರೇಯನ್ ಎಬ್ಬಿಸ್ತೀನಿ. ಸುಮಾರು ಇದ್ದಾವಲ್ಲ, ಅರ್ಧ ಆಗೋಷ್ಟೊತ್ತಿಗೆ ಅವರು ಎದ್ರೆ ಸರಿಯಾಗುತ್ತೆ. ಯಾಕೋ ಸರಿ ಅನ್ನಿಸ್ತಾ ಇಲ್ಲಪ್ಪ, ಈಗ ಸರಿ ಇದೆ, ಬೆಳಕು ಇಲ್ಲಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಮಿಷನಲ್ಲೇ ಮಾಡಿಬಿಡ್ತೀನಿ, ಪಟ್ಪಟ ಅಂತ ಆಗಿಬಿಡುತ್ತೆ. ಚಟ್ನಿ ಕೈಯಲ್ಲಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ, ಅದಕ್ಕೆ ಕೈಯಲ್ಲಿ ರುಬ್ಬಿರೋ ಥರಾನೇ ಸ್ವಲ್ಪ ತರಿ ಆಗಿ ರುಬ್ಬಿದ್ದೀನಿ. ಮತ್ತು ನೀರು ಜಾಸ್ತಿ ಹಾಕಿಲ್ಲ, ಅದಕ್ಕೆ ಎಣ್ಗಾಯಿ ಪಲ್ಯನೂ ಚೆನ್ನಾಗಾಗುತ್ತೆ. ಅದೆಲ್ಲ ಈಗ ಮಾಡಲ್ಲ.
ನನಗೆ ರೊಟ್ಟಿ ಮಿಷನಲ್ಲಿ ಚಪಾತಿ ಮಾಡೋಕ್ಕೆ ಬರುತ್ತಾ ಅಂತ ತುಂಬ ಕಮೆಂಟ್ ಬರ್ತಿರುತ್ತೆ. ಚಪಾತಿ ಮಾಡೋಕ್ಕೆ ಬರಲ್ಲ, ಇದು ಪೂರಿ ಮಾಡ್ಬೋದು. ನಾನು ಈ ಮೆತ್ತನ ಚಪಾತಿ ಕೂಡ ಚೆನ್ನಾಗಾಗುತ್ತೆ, ಆದರೆ ತುಂಬ ಪ್ರೆಸ್ ಮಾಡಬಾರ್ದು. ಅದು ಎಣ್ಣೆ ಹಚ್ಚಿನೇ ನಾವು ಇದು ಮಾಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಜಸ್ಟ್ 1 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟೇ. ರೊಟ್ಟಿ ಎಲ್ಲ ಆದರೆ ಪ್ರೆಸ್ ಮಾಡಿ 1-2 ಸೆಕೆಂಡ್ ಅದರಲ್ಲೇ ಇಡಬೇಕು. ಇದಾದರೆ ಹಾಗಲ್ಲ, ಬೇಗ ಇದಾಗ್ಬಿಡುತ್ತೆ. ಚಪಾತಿ ಏನಾಗುತ್ತೆ ಗೊತ್ತಾ, ನಾವು ಹಿಟ್ಟು ಹಚ್ಚಿ ಉದ್ದಿದ್ರೆ ಮಾತ್ರ ಅದು ಚಪಾತಿ ದೊಡ್ಡದಾಗುತ್ತೆ, ಇದು ಅಷ್ಟು ದೊಡ್ಡದಾಗಲ್ಲ. ಹಾಗೆ ಶ್ರೇಯನು ಕೂಡ ಎದ್ದು ಬಂದ, ನಾನು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವನು ಎದ್ದು ಬಂದ. ಅವನೇನೋ ಅವನೊಂದು ಕತೆ ಹೇಳ್ತಾ ಇದ್ದ, ಕನಸೇನೋ ಬಿದ್ದಿತ್ತಂತೆ, ಆ ಕತೆ ಹೇಳ್ತಾ ಇದ್ದ. ನಿನಗೂ ನನಗೆ ಕನ್ಸದಿನ ಶ್ರೇಯದು ತಿಂಡಿ ಆಯಿತು. ನಮ್ಮ ಮನೆಯವ್ರನ್ನ ನಾನು ಕಾದೆ, ಅವರು ಬಂದರು. ಅವ್ರು ಬರ್ತಿದ್ದಂಗೆ ಅವರಿಗೆ ಯಾರೋ ಕೆಲಸದವ್ರು ಬಂದರು ಊರಿಂದ, ಹಾಗಾಗಿ ಅವ್ರ ಜೊತೆ ಮಾತಾಡ್ತಾಯಿದ್ರು. ನಾನು 2 ನಿಮಿಷ ಕಾದೆ, ಆದರೆ ನಂಗೆ ಕಾಯೋಕ್ಕಾಗಲಿಲ್ಲ, ನಂಗೆ ಅಷ್ಟು ಹಸಿವಾಗಕ್ಕೆ ಶುರು ಆಗಿಬಿಡ್ತು. ನಾನು ಯಾವತ್ತೂ ಅವ್ರದ್ದು ತಿಂಡಿ ಆದಮೇಲೆ ನಾನು ತಿನ್ನೋದು, ನಾನು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರನ್ನ ಬಿಟ್ಟು ನಾನು ತಿಂಡಿ ತಿಂದಿದ್ದು. ನಂಗೆ ತಡ್ಕೊಳಕ್ಕಾಗಿಲ್ಲ ಅಂದರೆ ಆಗಿಲ್ಲ, ನಂಗೆ ಕೈ ಕಾಲೆಲ್ಲ ಒಂಥರ ನಡ್ಗಕ್ಕೆ ಶುರುವಾಗ್ಬಿಡ್ತು. ಹಾಗಾಗಿ ನಾನು ಅವ್ರನ್ನ ಬಿಟ್ಟು ನಾನೇ ತಿಂಡಿ ತಿಂದೆ. ಹಾಗೆ ಕೆಲಸ ಎಲ್ಲ ಆಯಿತು. ಶ್ರೇಯು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ಹೇಳಿದ್ದ, ಹಾಗಾಗಿ ಮ್ಯಾಂಗೋ ನಾನೇನು ಮಾಡಿದೆ, ಮಾವಿನ ಹಣ್ಣನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದು ತಣ್ಣಗಾದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅದ್ರದ್ದು ಸಿಪ್ಪೆ ತೆಗೆದು ಈಗ ನಾನು ಅದನ್ನು ಈ ಥರ ಹಿಂಡ್ತಾ ಇದ್ದೀನಿ. ಸ್ನಾನ ಎಲ್ಲ ಆಗಿ ನಂದು ಪೂಜೆನ ಆಯಿತು, ಇನ್ನೇನು ಗೃಹ ಪ್ರವೇಶಕ್ಕೆ ಹೋಗಬೇಕಾಗಿತ್ತು, ಅಷ್ಟೊತ್ತಿಗೆ ಮಾಡಿಕೊಡು ಅಂತ ಹೇಳ್ದೆ, ಆವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ. ಈ ವರ್ಷ ಅದೆಷ್ಟು ಫಂಕ್ಷನ್ಗಳಿದ್ದಾವೆ ಅಂದರೆ ಹೇಳೋಕ್ಕೆ ಆಗಲ್ಲ. ಮದುವೆಗಳು ಅಷ್ಟೇ ಜಾಸ್ತಿ, ಆಮೇಲೆ ಗೃಹ ಪ್ರವೇಶಗಳು ಜಾಸ್ತಿ, ಮತ್ತು ಒಂದೇ ಡೇಟಿಗೆ 3-4 ಇದ್ದಾವೆ. ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಫಂಕ್ಷನ್ಗಳಿದ್ದಾವೆ. ಚಿನ್ನಿ ಫೋನ್ ಮಾಡಿದಾಗ ಅದೇ ಅಂತಿದ್ಲು, ಈ ವರ್ಷ ಎಷ್ಟು ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀರಾ, ಈ ಬೇಸಿಗೆಲಿ ಅದು ಹೆಂಗೆ ಫಂಕ್ಷನಿಗೆ ಹೋಗ್ತೀರಾ ಅಂತಿದ್ಲು. ನಿಜವಾಗ್ಲೂ ಹೌದು, ಸೀರೆ ಉಟ್ಕೊಂಡು ಹೋಗೋಕ್ಕೆ ಅಷ್ಟು ರಗಳೆ ಅಂತ ಅನಿಸುತ್ತೆ, ಮತ್ತು ಹೋಗಿ ಬಂದಮೇಲೂ ಅಷ್ಟೇ ತುಂಬ ಒಂಥರ ಸುಸ್ತಾದಂಗೆ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಇವತ್ತು ನನಗೆ ಹಾಗೆ ಆಗ್ತಾಯಿತ್ತು. ಹೋಗಬೇಕಿದ್ರೆ ಯಾವುದೋ ಒಂದು ಜೋಶಲ್ಲಿ ಕೆಲಸ ಮುಗಿಸಿ ಹೋಗ್ತೀವಿ, ವಾಪಸ್ ಬಂದಮೇಲೆ ಸಾಕಪ್ಪ ಸಾಕು ಅನ್ನೋ ಥರ ಆಗುತ್ತೆ. ಸಿಟ್ಟು ಬಂದಿದೆ ನನ್ನ ಮೇಲೆ, ಬರೀ ಮೊಬೈಲ್ ನೋಡ್ತಾನ, ಹಾಗಾಗಿ ನಂದು ಒಂದು ಜಗಳ ಶುರುವಾಗಿದೆ. ಅದಕ್ಕೆ ಅವನಂತಾನೆ ಹಾಸ್ಟೆಲ್ಲೇ ಚೆನ್ನಾಗಿತ್ತು ನನಗೆ ಅಂತ ಹೇಳ್ತಾ ಇದ್ದ, ಹಾಸ್ಟೆಲ್ಲಿಗೆ ಬಿಟ್ಟು ಬರ್ರಿ ಅಂತ ಇದ್ದೆ ನಾನು ಇವತ್ತು ಇವರಿಗೆ. ಫಸ್ಟ್ ಅದೇ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದ ನನಗೆ. ಕಾರ್ ಮತ್ತೆ ಎಂತಕ್ಕೆ ತೆಗಿಯೋದಂತ, ಇಲ್ಲೇ ಅಲ್ಲ ಒಮ್ಮೆಲೆ ಹೋಗಿ ಬರೋಣ ಅಂತ. ಶರ್ಟ್ ಚೆನ್ನಾಗಿ ಕಾಣ್ತಾಯಿತ್ತು. ಬರೋ ಮಗ ಒಂದು ಸೆಲ್ಫಿ ತಕ್ಕಣನ.
ಸಿಟ್ಟು ಬಂದಿದೆ. ಅವ್ರ ಡ್ಯಾಡಿ ಮೊಬೈಲ್ ಕೊಟ್ಟರು ಬೇಡ ಬೇಡ ಅಂತ ಇದ್ದ. ಅಕ್ಕನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದ, ಏನು ಇದು ಫಂಕ್ಷನಿಗೆ ಹೋಗ್ತಾರೆ ಅಂತ. ಹೋಗಿದ್ದೆ 2 ಫಂಕ್ಷನಿಗೆ. ಇವನು ಈಗಲೇ ಹಿಂಗೆ ಅಂತಾನೆ. ಇನ್ನೊಂದು ವಾರದ ಮದುವೆ ಮನೆ ಇದೆ, ಅವಾಗ ಏನಂತಾನೆ ಗೊತ್ತಿಲ್ಲ. ಬೇಡ, 1 ನಿಮಿಷ ಅಷ್ಟೇ ಮಮ್ಮಿಗೆ. ನಮಗೆ ಫಂಕ್ಷನ್ ಊಟ ಅಂದರೆ ಇಷ್ಟ. ಅಂದರೆ ದಿನ ಊಟ ಮಾಡಿದರೂ ನಮಗೂ ಇಷ್ಟ ಆಗಲ್ಲ. ಆದರೆ ಯಾವಾಗಾದರೂ ಅಪರೂಪಕ್ಕೆ ಊಟ ಮಾಡ್ತೀವಲ್ವ, ನಾವು ಹೊಟ್ಟೆ ತುಂಬ ಊಟ ಮಾಡಿ ಬರ್ತೀನಿ ನಾನು. ನಮ್ಮ ಶ್ರೇಯು ಏನಂದರೆ ಅವನಿಗೆ ಫಂಕ್ಷನಲ್ಲಿ ಊಟ ಇಷ್ಟನೇ ಆಗಲ್ಲ. ಅವನಿಗೆ ಮನೇಲೇ ಒಂದು ಹುಳಿ ಸಾರು, ಒಂದು ಅನ್ನ, ಒಂಚೂರು ಮೊಸರು ಇದ್ದರೆ ಅವನಿಗೆ ಹೊಟ್ಟೆ ತುಂಬ ಊಟ. ಅವನಿಗೆ ಫಂಕ್ಷನಲ್ಲಿ ಅಷ್ಟೊಂದು ವೆರೈಟಿ ಇರುತ್ತಲ್ಲ, ಅವನು ಏನೂ ಹಾಕಿಸ್ಕೊಳ್ಳಲ್ಲ. ಅನ್ನ ಸಾರು ಇಲ್ಲ ಅಂದರೆ ಪಲಾವ್ ಇದ್ದರೆ ಪಲಾವ್ ಹಾಕ್ಸ್ಕೊತಾನೆ. ಅಷ್ಟು ಬಿಟ್ಟರೆ ಕೋಸಂಬರಿ ಆಗಲಿ, ಪಲ್ಯ ಆಗಲಿ, ಉಪ್ಪಿನಕಾಯಿ ಏನೂ ತಿನ್ನಲ್ಲ, ಏನೂ ಹಾಕ್ಸ್ಕೊಳ್ಳೋದು ಇಲ್ಲ. ಇವತ್ತು ಅವನಿಗೆ ಫಂಕ್ಷನಲ್ಲಿ ಊಟ ಅಂದರೆ ಅವನು ಫಂಕ್ಷನ್ ಊಟನ ಇಷ್ಟಪಡಲ್ಲ. ಅವನು ಊಟ ಚೆನ್ನಾಗಿತ್ತು, ಪಲಾವ್ ಅಷ್ಟೇ ತಿಂದ ಅವನು. ಅನ್ನ ಸಾರು ಅವನಿಗೆ ಬೇಡ ಅಂತ ಊಟ ಮಾಡಲಿಲ್ಲ. ಅವನು ಮಾವಿನಕಾಯಿ ನೀರುಗೊಜ್ಜು ಕುಡಿದ್ನಂತೆ. ಅವನಿಗೆ ಮನೆಗೆ ಬರ್ತಿದ್ದಂಗೆ ಮಮ್ಮಿ ನಂಗೆ ಏನಾದ್ರು ತಿನ್ನಕ್ಕೆ ಕೊಡು ಅಂತ. ಅವನು ಎಲ್ಲಿ ಫಂಕ್ಷನಿಗೆ ಹೋದ್ರು ಹಾಗೆಯೇ ಮನೆಗೆ ಬಂದು ಅವನಿಗೆ ಏನಾದರೂ ಒಂಚೂರು ತಿನ್ನಬೇಕು. ನಾವೆಲ್ಲ ಫಂಕ್ಷನ್ ಊಟ ಮಾಡಿದ್ರೆ ರಾತ್ರಿನೂ ಊಟ ಮಾಡಲ್ಲ. ನನ್ನ ಮಗ ಸ್ವಲ್ಪ ಉಲ್ಟಾ, ಅವನಿಗೆ ಫಂಕ್ಷನ್ ಊಟ ಇಷ್ಟ ಆಗಲ್ಲಂತೆ. ಹಾಗಾಗಿ ಕಲ್ಲಂಗಡಿ ಹಣ್ಣನ್ನ ನಾನು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆಲ್ಲ, ಮಮ್ಮಿ ಕಲ್ಲಂಗಡಿ ಹಣ್ಣು ಹೆಚ್ಚಿಕೊಡು ನಾನು ತಿಂತೀನಿ ಅಂತ ಹೇಳ್ದೆ. ಆಮೇಲೆ ಅವನಿಗೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿ ಕೊಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.